ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮ್ಮಿಡಿಯೇಟಾಗಿ ವಾಚ್ ಮಾಡಬಹುದು. ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗಾಗಿ ಅಂತ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕವನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ನೀವು ಈ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಸ್ಮಾಲ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಸ್ಮಾಲ್ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ನಿಮಗಾಗಿ ಸಿಂಪಲ್ ಸೆಂಟೆನ್ಸಸ್, ಸ್ಮಾಲ್ ಪ್ಯಾರಾಗ್ರಾಫ್ಸ್ ಈ ರೀತಿಯಲ್ಲಿ ವಿಚಾರಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಯಾರಿಗೆ ಇನ್ನು ವಾಕ್ಯವನ್ನು ಅನುವಾದ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಹೇಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಅಸರ್ಟೈನ್ ಮಾಡೋದು ಕಷ್ಟ ಆಗುತ್ತೆ, ಎಲ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಬೇಸಿಕ್ಕಿಂದ ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ. ಓದೋಣ ಬನ್ನಿ ಏನಿದೆ ಅಂತ. We need to figure out the time of the day when we are most productive and complete important tasks at that time. For instance, the mind is the most refreshed after a good night's sleep, and that is when we can devote our time to our studies. ಹೇಗಿದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಕ್ಯಾಬ್ಯುಲರಿ. ವಿ ಅಂತ ಕೊಟ್ಟಿದ್ದಾರೆ. ವಿ ಅಂತಂದರೆ ಏನಂತ ಬರೀಬಹುದು? ನಾವು ಅಲ್ವಾ. ನೀಡ್ ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅಗತ್ಯ ಅಂತ ತಗೊಳ್ಳೋಣ. ವಿ ವಿಲ್ ಸಿ ದಟ್ ಲೇಟರ್. ವಿ ನೀಡ್ ಟು ಫಿಗರ್ ಔಟ್. ವಾಟ್ ಈಸ್ ದಿಸ್ ಫಿಗರ್ ಔಟ್ ಅಂದರೆ ತಿಳ್ಕೊಳ್ಬೇಕು ಅಂತ ಅರ್ಥ. ಇದನ್ನು ಬರಿತೀನಿ, ತಿಳಿಯುವುದು ಅಂತ ಬರಿತೀನಿ. ಓಕೆ. ದ ಟೈಮ್, ಸಮಯವನ್ನು ನಾವು ತಿಳ್ಕೊಳ್ಬೇಕಂತೆ. ಸಮಯ ಯಾವುದರ? ಆಫ್ ಅ ಡೇ ಅಂತ ಕೊಟ್ಟಿದ್ದಾರೆ. ದಿನ ಅಂತ ಬರೆಯೋಣ. ವೆನ್ ವಿ ಆರ್ ಮೋಸ್ಟ್ ಪ್ರೊಡಕ್ಟಿವ್. ವೆನ್ ಅನ್ನೋಂಥದ್ದನ್ನು ಯಾವಾಗ ಅಂತ ತಗೊಳ್ತೀವಿ. ವಿ ಅನ್ನೋಂಥದ್ದನ್ನು ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ, ನಾವು ಅಂತ. ಆರ್ ಮೋಸ್ಟ್ ಪ್ರೊಡಕ್ಟಿವ್. ಮೋಸ್ಟ್ ಅತಿ ಹೆಚ್ಚು, ಪ್ರಾಡಕ್ಟಿವ್ ಅಂತ ಕೊಟ್ಟಿದ್ದಾರಲ್ವಾ. ಅಂದರೆ ಯಾವ ಸಮಯದಲ್ಲಿ ನಾವು ತುಂಬ ಮೋಟಿವೇಟ್ ಆಗಿರ್ತೀವಿ ಅಥವಾ ಯಾವ ಸಮಯದಲ್ಲಿ ನಾವು ತುಂಬ ಕೆಲಸಗಳನ್ನು ಮಾಡುವಂಥ ಹುಮ್ಮಸ್ನಲ್ಲಿರ್ತೀವಿ, ಅದನ್ನೇ ಹೇಳೋವಂಥದ್ದು ಪ್ರೊಡಕ್ಟಿವ್ ಅಂತ. ಅದನ್ನು ನಾವೇನಂತ ತಗೊಳ್ಬಹುದು? ಬನ್ನಿ ಬರೆಯೋಣ. ಪ್ರೊಡಕ್ಟಿವ್, ಉತ್ಪಾದಕರಾಗಿರುವ. ಓಕೆ. ನೆಕ್ಸ್ಟ್ ಆ್ಯಂಡ್ ಅಂತಿದೆ. ಮತ್ತು ಕಂಪ್ಲೀಟ್. ಕಂಪ್ಲೀಟ್ ಅಂತಂದರೆ ಪೂರ್ಣಗೊಳಿಸೋದು, ಪೂರ್ತಿ ಮಾಡೋದು ಅಂತ. ಸದ್ಯಕ್ಕೆ ಇಲ್ಲಿ ಪೂರ್ಣ ಅಂತ ಬರೆದಿರ್ತೀನಿ. ಇಂಪಾರ್ಟೆಂಟ್, ಮುಖ್ಯವಾದ, ಪ್ರಮುಖವಾದ, ಎನಿಥಿಂಗ್ ಈಸ್ ಓಕೆ. ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಟಾಸ್ಕ್ಸ್ ಅಂತ ಅಂದರೆ ಕೆಲಸಗಳು ಅಂತ ಹೇಳ್ತೀವಿ. ಟಾಸ್ಕ್ಸ್, ಕೆಲಸಗಳು ಯಾವಾಗ? ಆಟ್ ದ್ಯಾಟ್ ಟೈಮ್. ದ್ಯಾಟ್ ಆ ಟೈಮ್, ಸಮಯ. ಓಕೆ. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಕ್ತಾಯ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ವಿ ನೀಡ್ ಟು ಫಿಗರ್ ಔಟ್. ನಾವು ತಿಳ್ಕೊಳ್ಬೇಕು ಏನನ್ನು? ದಿನದಲ್ಲಿ ಯಾವ ಸಮಯದಲ್ಲಿ ನಾವು ಹೆಚ್ಚು ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿರ್ತೀವಿ ಅಂತ. ನೋಡಿ, ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಓದ್ಕೊಳ್ತಾರೆ. ಎಕ್ಸಾಂಪಲ್, ಒಂದು 4 ಗಂಟೆ ಅಥವಾ 5 ಗಂಟೆಯಿಂದ 7 ಗಂಟೆವರೆಗೂ, 4ರಿಂದ 7 ಅಂತ ಅಂದ್ಕೊಳ್ಳೋಣ. ಈ ಸಮಯ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಓದ್ಕೊಳ್ತಾರೆ. ಕೆಲವರು ಆಫ್ಟರ್ ಮಿಡ್ ಡೇಲಿ ಓದ್ಕೊಳ್ತಾರೆ. ಆಫ್ಟರ್ ಬ್ರೇಕ್ಫಾಸ್ಟ್ ಕೆಲವರು ಓದ್ಕೊಳ್ತಾರೆ. ಸೊ ಅದನ್ನು ನಾವು ಮಿಡ್ ಡೇ ಅಂತ ಕರಿಬಹುದು. ಎಕ್ಸಾಂಪಲ್, ಒಂದು 11ರಿಂದ 3 ಗಂಟೆವರೆಗೂ ಕೆಲವರು ಓದ್ಕೋತಾರೆ. ಡಿಪೆಂಡ್ಸ್. ಇದು ನಮ್ಮ ಮೈಂಡ್ ಯಾವ ರೀತಿ ಇರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಸಂಜೆ ಓದ್ಕೊಳ್ತಾರೆ. ಎಕ್ಸಾಂಪಲ್, ಸಂಜೆ 4 ಗಂಟೆಯಿಂದ ಒಂದು 8 ಗಂಟೆವರೆಗೂ ಈ ಸಮಯದಲ್ಲಿ ಓದೋರು ಇರ್ತಾರೆ. ಕೆಲವರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಓದೋರು ಇರ್ತಾರೆ. ಈ ಥರದ್ದು ಸ್ಟೂಡೆಂಟ್ಸನ್ನು ಕೂಡ ನಾನು ನೋಡಿದ್ದೀನಿ. ಇನ್ನು ಕೆಲವರು ಇವಾಗ ನಾನು ಏನಾದರೂ ಓದಬೇಕು ಅಂತ ಅಂದರೆ ಫಸ್ಟಿಂದನೂ ಅಷ್ಟೇ, ಸ್ಕೂಲ್ ಅಥವಾ ಕಾಲೇಜ್ ಡೇಸಿಂದನೂ ಹೀಗೇ ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ ಒಂದು 5 ಗಂಟೆವರೆಗೂ
ಅಥವಾ 6 ಗಂಟೆವರೆಗೂ ಈ ರೀತಿಯಲ್ಲಿ ನಾನು ಫಸ್ಟಿಂದ ಓದ್ತಾ ಇದ್ದೆ. ಇವಾಗಲೂ ಅಷ್ಟೇ, ಏನಾದರೂ ಓದಬೇಕು ಅಂತ ಬಂದಾಗ ಈ ಟೈಮಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಸೊ ನನಗೆ ಈ ಸಮಯ ಪ್ರಾಡಕ್ಟಿವ್ ಆಗಿರುತ್ತೆ. ಆ ಸಮಯದಲ್ಲಿ ನಾನು ಓದ್ಕೊಳ್ತಿದ್ದೆ ಮುಂಚೆ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿದ್ದಾಗ. ಇದು ಬೇರೆಯವ್ರು ಹೇಳೋಕ್ಕಾಗಲ್ಲ, ಇದನ್ನು ನಾವೇ ಅರ್ಥಕೊಳ್ಬೇಕು. ಯಾವ ಸಮಯದಲ್ಲಿ ನಾವು ದಿನದ 24 ಗಂಟೆಗಳಲ್ಲಿ ಯಾವ ಸಮಯದಲ್ಲಿ ನಮ್ಮ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ, ಸೊ ದಟ್ ಅವಾಗೆಲ್ಲ ಎಷ್ಟು ವಿಚಾರನಾದರೂ ಹಾಕಿದ್ರೂ ತುಂಬಿಕೊಳ್ತಾ ಇರುತ್ತೆ. ನೀವು ಕೂಡ ಈ ಥರದ್ದನ್ನು ಅನುಭವಿಸಿರ್ತೀರ, ನಿಮಗೂ ಕೂಡ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅನುಭವಕ್ಕೆ ಬಂದಿರುತ್ತಿದ್ದು. ಕೆಲವು ಟೈಮಲ್ಲಿ ತುಂಬ ಪ್ರಾಡಕ್ಟಿವ್ ಆಗಿರುತ್ತೆ, ಇನ್ನು ಬೇರೆ ಸಮಯಗಳಲ್ಲಿ ಓದೋದಕ್ಕಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ. ದಿಸ್ ಇಸ್ ವಾಟ್ ದೇ ಆರ್ ಸೇಯಿಂಗ್ ಮೋಸ್ಟ್ ಪ್ರೊಡಕ್ಟಿವ್ ಅಂತ. ಅತ್ಯಂತ ಅಥವಾ ಹೆಚ್ಚು, ಅತಿ ಹೆಚ್ಚು ಉತ್ಪಾದಕರಾಗಿರುವುದು ಅಂತ ಅರ್ಥ. ಹೇಗೆ ಬರೆಯೋದು? 2 ವಿಚಾರ ಇದೆ. ನಾವು ಮೊದಲನೇದಾಗಿ ಯಾವ ಸಮಯದಲ್ಲಿ, ಇವಾಗ ನನಗೆ ಗೊತ್ತಾಯಿತು, ನಾನು ನೈಟ್ ಎಲ್ಲರೂ ಮಲಗಿದ್ದಾಗ ಪೂರ್ತಿ ಶಾಂತವಾಗಿರುತ್ತೆ, ಹೆಚ್ಚಿಗೆ ಏನು ಶಬ್ದನೇ ಇರೋದಿಲ್ಲ ಅಲ್ವಾ. ಸಮಯದಲ್ಲಿ ಯಾರಿದ್ದಿರ್ತಾರೆ ಶಬ್ದ ಮಾಡೋದಕ್ಕೆ? ಅಂಥ ಸಂದರ್ಭದಲ್ಲಿ ಓದಿದಾಗ ನಂಗೆ ತುಂಬ ಚೆನ್ನಾಗಿ ನೆನಪಲ್ಲಿರೋದು. ಸೊ ನಾನು ಆ ಒಂದು ಸಮಯದಲ್ಲಿ ಓದ್ಕೊಳ್ತಾ ಇದ್ದೆ ಡ್ಯೂರಿಂಗ್ ಎಕ್ಸಾಮ್ ಟೈಮ್, ನಾಟ್ ಎವ್ರಿ ಡೇ. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ದಾರೆ, ಕಂಪ್ಲೀಟ್ ಮಾಡಬಹುದು, ನಾವೇನು ಮಾಡ್ಬೋದು, ಪೂರ್ಣಗೊಳಿಸಬಹುದು. ಏನನ್ನು? ಮುಖ್ಯವಾಗಿರುವಂಥ ಕೆಲಸಗಳನ್ನು ನಾವು ಆ ಸಮಯದಲ್ಲಿ ಪೂರ್ಣಗೊಳಿಸಬಹುದು, ಇದನ್ನು ಹೇಳಿದ್ದಾರೆ. ಇಲ್ಲಿ ವಿ, ನಾವು ಅಂತೇನು ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಅಂತ ತಗೊಳ್ತೀವಿ. ಯಾಕಿಲ್ಲಿ ವಿ ಅನ್ನೋದೇ ಸಬ್ಜೆಕ್ಟ್ ಆಗುತ್ತೆ ಅಂದರೆ, ನಾವೇ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಏನೋ ತಿಳ್ಕೊಳ್ಬೇಕಾಗಿರುವಂಥ ಅಗತ್ಯತೆ ಅಲ್ವಾ, ಅದೇ ವರ್ಬ್ ಆಗುತ್ತೆ. ಏನನ್ನ ತಿಳ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಏನಿದೆ, ಇಷ್ಟನ್ನು ಕೂಡ ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಅಂತ ಇಷ್ಟನ್ನು ಕೂಡ ನಾವೇನಂತ ಕರಿತೀವಿ ಅಂತಂದರೆ ಆಬ್ಜೆಕ್ಟ್ ಅಂತ ಕರಿತೀವಿ. ಆಮೇಲೆ ಇಲ್ಲಿದೆ, ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಲ್ವಾ. ಏನನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು, ಯಾವ ಸಮಯದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದು ವರ್ಬ್ ಆಗುತ್ತೆ, ಏನನ್ನು ಯಾವ ಸಮಯದಲ್ಲಿ ಅನ್ನುವಂಥ ಕಂಟೆಂಟ್ ಏನಿದೆ ಆಬ್ಜೆಕ್ಟಲ್ಲಿ ಬರುತ್ತೆ. ಹೇಗಿದ್ದನ್ನು ಬರಿಬೋದು, ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ನಾವು ಮೊದಲನೇ ಭಾಗವನ್ನು ಬರಿತಾ ಇದ್ದೀನಿ. ಓಕೆ, ನಾವು ಇದು ಬರಿಬೇಕು, ಏನನ್ನು? ಟು ಫಿಗರ್ ಔಟ್ ದ ಟೈಮ್ ಆಫ್ ದ ಡೇ ವೆನ್ ವಿ ಆರ್ ಮೋಸ್ಟ್ ಪ್ರೊಡಕ್ಟಿವ್. ಬರೆಯೋಣ, ನಾವು ದಿನದ ಯಾವ ಸಮಯದಲ್ಲಿ ಅಥವಾ ದಿನದಲ್ಲಿ ಯಾವಾಗ, ಆ ರೀತಿಯಲ್ಲಾದರೂ ಬರೀರಿ. ದಿನದ ಯಾವ ಸಮಯದಲ್ಲಿ ಹೆಚ್ಚು ಏನು ಪ್ರೊಡಕ್ಟಿವ್. ಬರೆಯೋಣ, ಹೆಚ್ಚು ಉತ್ಪಾದಕರಾಗಿರುತ್ತೇವೆ ಎಂದು ಏನೋ ಫಿಗರ್ ಔಟ್, ತಿಳ್ಕೊಳ್ಳುವಂಥ ಅಗತ್ಯವಿದೆ. ಬರೆಯೋಣ, ಎಂದು ತಿಳಿಯುವ ಏನಿದೆ, ಅಗತ್ಯವಿದೆ. ನೋಡಿ, ಹೀಗೆ ಇಲ್ಲಿ ಬರೆದಿದ್ದೀನಿ. ಮೊದಲನೇ ಭಾಗ ಇಲ್ಲಿಗೆ ಮುಕ್ತಾಯ. ಇಲ್ಲಿ ನಾವೇನು ತಗೊಂಡಿದ್ವಿ, ನಾವು ಅಂತ, ಇದೇ ಸಬ್ಜೆಕ್ಟ್ ಆಗುತ್ತೆ. ಅಗತ್ಯವಿರೋದು ವರ್ಬ್ ಆಗುತ್ತೆ ಅಲ್ವಾ. ಯಾವುದರ ಅಗತ್ಯವಿದೆ ಅಂತ ಇಲ್ಲಿ ವಿಚಾರವನ್ನು ಕೊಟ್ಟಿದ್ದಾರೆ, ಇದನ್ನ ಆಬ್ಜೆಕ್ಟ್ ಅಂತ ತಗೊಳ್ಬಹುದು. ಒಂದು ಭಾಗ ಇಲ್ಲಿಗೆ ಮುಕ್ತಾಯ ಆಯಿತು. ಈಗ ಈ ಭಾಗವನ್ನು ಬರಿಬೇಕು, ಇಷ್ಟನ್ನ ಈಗ ನಾವು ಬರಿಬೇಕು. ಮತ್ತು ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಮತ್ತು ನಾವೇನು ಮಾಡಬೇಕಂತೆ, ಆ ಸಮಯದಲ್ಲಿ ಮುಖ್ಯವಾಗಿರುವಂಥ ಕೆಲಸಗಳನ್ನು ಪೂರ್ತಿ ಮಾಡ್ಕೊಳ್ಬೇಕು, ಪೂರ್ಣಗೊಳಿಸ್ಬೇಕು ಅಂತ ಹೇಳಿದ್ದಾರೆ. ಬನ್ನಿ ಬರೆಯೋಣ, ಮತ್ತು ಆ ಸಮಯದಲ್ಲಿ ಪ್ರಮುಖ, ಮುಖ್ಯ, ಬೇರೆ ಇನ್ಯಾವುದಾದ್ರೂ ಪದ ಗೊತ್ತಿದ್ರೆ ಅದನ್ನು ತಗೊಳ್ಳಿ. ಮುಖ್ಯ ಕೆಲಸಗಳನ್ನು ಏನು ಮಾಡಬೇಕಾಗುತ್ತೆ, ಪೂರ್ತಿಗೊಳಿಸ್ಬೇಕಾಗುತ್ತೆ, ಪೂರ್ಣ ಮಾಡಬೇಕಾಗುತ್ತೆ. ತಗೊಳ್ಳೋಣ, ಪೂರ್ಣಗೊಳಿಸಬೇಕು. ಓಕೆ, ಈ ರೀತಿಯಲ್ಲಿ ತಗೊಂಡಿದ್ದೀನಿ, ಪೂರ್ಣಗೊಳಿಸಬೇಕು. ಬಿಕಾಸ್ ನಮಗೆ ಗೊತ್ತು ಯಾವ ಸಮಯದಲ್ಲಿ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ತುಂಬ ಪ್ರಾಡಕ್ಟಿವ್ ಆಗಿರ್ತೀವಿ, ಸಮಯ ಒಂದು ಚೂರು ಕೂಡ ವೇಸ್ಟ್ ಮಾಡಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಆ ಸಮಯದಲ್ಲಿ ಏನೇನು ಕೆಲಸ ಮುಖ್ಯವಾಗಿರುತ್ತೆ ಅದನ್ನು ನಾವು ಮುಗಿಸ್ಕೊಳ್ಬೇಕು, ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಈ ಕೆಲಸ ಎಲ್ಲ ಯಾರು ಮಾಡಬೇಕಾಗಿರೋದು? ನಾನು, ನೀವು, ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬೇಕಾಗಿದೆ. ಇದೇ ಸಬ್ಜೆಕ್ಟ್ ಆಗುತ್ತೆ. ನಾವು 2 ಕೆಲಸ ಮಾಡಬೇಕು. ಒಂದು ಏನೋ ನೀಡಿದೆ ಅದೊಂದು, ಇನ್ನೊಂದು ಪೂರ್ಣಗೊಳಿಸ್ಬೇಕು. ನೀಡಿರೋದೇನು, ತಿಳ್ಕೊಳ್ಳೋಂಥ ಅಗತ್ಯವಿದೆ. ಏನು ತಿಳ್ಕೊಳ್ಬೇಕು? ನಾವು ಯಾವ ಸಮಯದಲ್ಲಿ ತುಂಬ ಪ್ರಾಡಕ್ಟಿವ್ ಆಗಿರ್ತೀವಿ ಅಂತ ತಿಳ್ಕೊಳ್ಬೇಕು. ಪೂರ್ಣಗೊಳಿಸ್ಬೇಕಾಗಿರೋದೇನು, ಆ ಸಮಯ ತಿಳ್ಕೊಂಡ್ವಲ್ವಾ, ಆ ಸಮಯದಲ್ಲಿ ಮುಖ್ಯವಾಗಿರೋ ಕೆಲಸಗಳನ್ನ ಮುಗಿಸ್ಕೊಳ್ಬೇಕು. ಅದನ್ನ ಇಲ್ಲಿ ಹೇಳಿರೋ ಅಂಥದ್ದು. ನೋಡಿ, ಮೊದಲನೇ ವಾಕ್ಯ, ಇಟ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್, ನಾಟ್ ಎಟ್ ಆಲ್ ಲೆಂತಿ. ದ ಥಿಂಗ್ ಈಸ್ ಹೌ ಯು ಆರ್ ಲುಕಿಂಗ್ ಅಟ್ ದ ಕ್ವೆಶ್ಚನ್. ಪ್ರಶ್ನೆಯನ್ನು ಹೇಗೆ ನೋಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮಾಡೋ ಅಂಥ ಉತ್ತರ.
ಹಾಗಾಗಿ ಈ ರೀತಿಯ ಆ್ಯಂಡ್ ಅಂತನೋ ಆರ್ ಅಂತನೋ ಏನಾದರೂ ಒಂದು ಕಾಮ ಕೊಟ್ಟಿರ್ತಾರೆ, ಕೋಲನ್ ಕೊಟ್ಟಿರ್ತಾರೆ, ಸೆಮಿ ಕೋಲನ್ ಕೊಟ್ಟಿರ್ತಾರೆ, ಅವುಗಳು ನಿಮಗೆ ವಾಕ್ಯವನ್ನು ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಎರಡೂ ರೀತಿ ಹೇಳ್ಕೊಟ್ಟಿದ್ದೀನಿ. ವಾಕ್ಯವನ್ನಾದರೂ ಡಿವೈಡ್ ಮಾಡ್ಕೊಳ್ಳಿ ಅಥವಾ ಈ ಥರ ಫಾರ್ಮುಲನ್ನಾದರೂ ಬಳಸಿ. ಒಟ್ಟಿನಲ್ಲಿ ಎರಡರಲ್ಲಿ ನೀವು ಯಾವುದೇ ತೊಗೊಂಡ್ರೂ ಸುಲಭವಾಗಿ ಟ್ರಾನ್ಸ್ಲೇಷನನ್ನು ಮಾಡಬಹುದು. ಓಕೆ, ಇದೊಂದು ಪ್ರಶ್ನೆ ಆಗಿತ್ತು. ಅಂದರೆ ನಮ್ಮ ಒಂದು ಪ್ರಶ್ನೆಯ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಇತ್ತಲ್ವ, ಇದರ ಒಂದು ವಾಕ್ಯವಾಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ. ಹೀಗಿದೆ, ಫಾರ್ ಇನ್ಸ್ಟ್ಯಾನ್ಸ್ ಅಂತ ಇದೆ. ಹೀಗಂದರೆ ಉದಾಹರಣೆಗೆ ಅಂತ ಅರ್ಥ. ಉದಾಹರಣೆಗೆ ದ ಮೈಂಡ್ ಈಸ್ ದ ಮೋಸ್ಟ್ ರಿಫ್ರೆಶ್ಡ್ ಅಂತ ಕೊಟ್ಟಿದ್ದಾರೆ. ಮೈಂಡ್ ಅಂತಿದೆ ಅಲ್ವಾ, ಬರೆಯೋಣ ಮನಸ್ಸು ಅಂತ ಬರಿಬಹುದು. ಓಕೆ, ಈಸ್ ದ ಮೋಸ್ಟ್ ಅತಿ ಹೆಚ್ಚು ಅಂತಲೂ ತಗೊಳ್ಬಹುದು, ನೋ ಪ್ರಾಬ್ಲಮ್. ರಿಫ್ರೆಶ್ಡ್ ಅಂತ ಕೊಟ್ಟಿದ್ದಾರೆ, ಅಂದರೆ ಉಲ್ಲಾಸವಾಗಿರುವಂಥದ್ದು ಅಂತ ಅರ್ಥ. ರಿಫ್ರೆಶ್ ಉಲ್ಲಾಸ ಅಂತ ಹೇಳ್ತೀವಿ. ಆಫ್ಟರ್ ಅಂತ ಕೊಟ್ಟಿದ್ದಾರೆ, ನಂತರ. ಗುಡ್ ಒಳ್ಳೆಯ. ನೈಟ್ಸ್ ಸ್ಲೀಪ್, ನೈಟ್ಸ್ ರಾತ್ರಿ, ಸ್ಲೀಪ್ ನಿದ್ದೆ ಅಂತ ತಗೊಳ್ಬಹುದು. ಕಾಮ ಇದೆ ತಗೊಳ್ಳೋಣ, ಆ್ಯಂಡ್ ಮತ್ತು ದ್ಯಾಟ್ ಈಸ್ ವೆನ್ ಆವಾಗ ಅಂತ ತಗೊಳ್ಬಹುದು. ಓಕೆ, ಅಥವಾ ಆಗ ಅಂತ ತಗೊಳ್ಳೋಣ. ಆಗ ವಿ ಕ್ಯಾನ್, ನಾವು ಕ್ಯಾನ್ನ ಬಗ್ಗೆ ವಾಕ್ಯದಲ್ಲಿ ಹೇಳ್ತೀನಿ. ಡಿವೋಟ್ ಅಂತಂದರೆ ಕೊಡುವುದು. ಓಕೆ, ಮೀಸಲಿಡುವುದು ಈ ಥರ ಬರುತ್ತೆ, ಕೊಡುವುದು ಅಂತ ತಗೊಳ್ಳೋಣ. ಓಕೆ, ಅವರ್ ಟೈಮ್, ಅವರ್ ನಮ್ಮ, ಟೈಮ್ ಸಮಯ, ಯಾವುದಕ್ಕೆ? ಟು ಅವರ್ ಸ್ಟಡೀಸ್. ಸ್ಟಡೀಸ್ ಅಂತಂದರೆ ನಾವು ಓದ್ತಿರ್ತೀವಲ್ವ, ಅದಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ವಿದ್ಯೆ ಅಂತ ತಗೊಳ್ತಾ ಇದ್ದೀನಿ. ಅವರ್ ನಮ್ಮ ಮತ್ತೊಮ್ಮೆ ಇಲ್ಲಿ ರಿಪೀಟ್ ಆಗಿದೆ. ಓಕೆ, ಎಸ್, ಕೆಲವು ಪದಗಳು ಬಹುಶಃ ಬದಲಾಗುತ್ತೆ. ವಿ ವಿಲ್ ಸಿ, ಕೆಲವು ಪದಗಳು ಬಹುಶಃ ಬದಲಾಗುತ್ತೆ, ನೋಡೋಣ. ಮೊದಲನೇದಾಗಿ ಉದಾಹರಣೆಗೆ ಅನ್ನುವಂಥದ್ದನ್ನು ತೊಗೊಂಡ್ಬಿಡ್ಬೇಕು ನಾವು. ಇದನ್ನು ತಗೊಂಡು ಮುಂದಕ್ಕೆ ಹೋಗಬೇಕು. ಯಾಕೆ? ಹಿಂದಿನ ವಾಕ್ಯದಲ್ಲಿ ಪ್ರಾಡಕ್ಟಿವ್ನ ಬಗ್ಗೆ ಮಾತನಾಡಿದ್ವಿ ಅಲ್ವಾ, ಅದು ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳ್ಬಹುದು ಅಂತ ಇಲ್ಲಿ ನಮಗೆ ಹೇಳಿದ್ದಾರೆ. ಬನ್ನಿ ಬರೆಯುವ ಪ್ರಯತ್ನವನ್ನು ಮಾಡೋಣ. ಉದಾಹರಣೆಗೆ ಮೈಂಡ್ ಅಂತ ಇದೆ, ಇಲ್ಲಿ ಮನಸ್ಸು ಅಂತ ನಾನು ತಗೊಂಡಿದ್ದೀನಿ. ಓಕೆ, ದ ಮೈಂಡ್ ಈಸ್ ಮೋಸ್ಟ್ ರಿಫ್ರೆಶ್ಡ್ ಆಫ್ಟರ್ ಅ ಗುಡ್ ನೈಟ್ಸ್ ಸ್ಲೀಪ್. ಬರೆಯೋಣ, ನಮ್ಮ ಮನಸ್ಸು ಒಂದು ಒಳ್ಳೆಯ, ನಮ್ಮ ಮನಸ್ಸು ಒಂದು ಒಳ್ಳೆಯ ನಿದ್ದೆಯಿಂದ, ಒಂದು ಒಳ್ಳೆಯ ರಾತ್ರಿಯ ನಿದ್ದೆಯಿಂದ ಏನಾಗುತ್ತೆ? ಉಲ್ಲಾಸವಾಗಿರುತ್ತೆ. ಬರಿತಾ ಇದ್ದೀನಿ, ಉಲ್ಲಾಸವಾಗಿರುತ್ತದೆ. ಒಂದು ಇಡೀ ರಾತ್ರಿ ನಮಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಅಂದಾಗ ಆರಾಮಾಗಿ ಮಲಗಿ 7ರಿಂದ 8 ಗಂಟೆಗಳ ನಿದ್ದೆಯನ್ನು ಮಾಡಿ ಇರ್ತಿರ್ತೀವಿ. ತುಂಬ ರಿಫ್ರೆಶ್ ಅನಿಸ್ತಾ ಇರುತ್ತೆ. ನಿಮಗೂ ಕೂಡ ಅನುಭವಗಳು ಆಗಿರ್ತವೆ ಅಲ್ವಾ, ಅದ್ರ ಬಗ್ಗೆನೇ ಇಲ್ಲಿ ಹೇಳಿರುವಂಥದ್ದು. ಮೈಂಡ್ ಈಸ್ ಮೋಸ್ಟ್ ರಿಫ್ರೆಶ್ಡ್ ಅಂತ ಕೊಟ್ಟಿದ್ದಾರೆ. ಇದನ್ನು ಈಗ ತಗೊಂಡಿದ್ದೀನಿ. ಮೋಸ್ಟ್ ರಿಫ್ರೆಶ್ಡ್ ಆಫ್ಟರ್ ಅ ಗುಡ್ ನೈಟ್ ಸ್ಲೀಪ್. ನಮ್ಮ ಮನಸ್ಸು ಒಂದು ಒಳ್ಳೆಯ ರಾತ್ರಿಯ ನಿದ್ದೆಯಿಂದ ಅಥವಾ ನಿದ್ದೆಯ ನಂತರ ಈ ರೀತಿಯಲ್ಲೂ ಬರಿಬಹುದು. ಇದನ್ನೂ ಬರಿತಾ ಇದ್ದೀನಿ, ಎರಡರಲ್ಲಿ ಯಾವುದಾದ್ರೂ ಬರೀರಿ. ನಿದ್ದೆಯ ನಂತರ ಏನಾಗಿರುತ್ತೆ? ಮೋಸ್ಟ್ ರಿಫ್ರೆಶ್ಡ್, ಅತಿ ಹೆಚ್ಚು, ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಅವರು ಹಾಗೆ ಕೊಟ್ಟಿದ್ದಾರೆ, ಅತಿ ಹೆಚ್ಚು ಉಲ್ಲಾಸವಾಗಿರುತ್ತದೆ. ಒಂದು ಕಾಮ ಇದೆ, ಅದನ್ನು ತಗೊಂಡು ಆ್ಯಂಡ್ ಅಂತ ಕೊಟ್ಟಿದ್ದಾರೆ, ಮತ್ತು ಅಂತ ತಗೊಂಡು ಮುಂದಕ್ಕೆ ಹೋಗೋಣ. ದಟ್ ಈಸ್ ವೆನ್ ವಿ ಕ್ಯಾನ್ ಡಿವೋಟ್ ಅವರ್ ಟೈಮ್ ಟು ಅವರ್ ಸ್ಟಡೀಸ್. ನಾವು ಓದ್ಕೊಳ್ಳೋದ್ರ ಕಡೆಗೆ, ನಮ್ಮ ವಿದ್ಯೆಯ ಕಡೆಗೆ ನಾವು ಆ ಸಮಯದಲ್ಲಿ ನಾವು ಎಲ್ಲ ನಮ್ಗೆ ಏನೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಆ ಟೈಮಲ್ಲಿ, ಇದನ್ನು ನಾನು ಇಷ್ಟು 2 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಬೇಕು, 5 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಬೇಕು, ಕೀ ನೋಟ್ಸ್ ಮಾಡ್ಕೊಳ್ಬೇಕು, ಕೆಲವು ಕ್ಲಾಸಸ್ ಇದೆ ಅವೆಲ್ಲ ನೋಡಿ ಮುಗಿಸ್ಕೋಬೇಕು ಅಂತ ಏನೇನು ಅಂದ್ಕೊಂಡಿರ್ತೀವಿ ಆ ಸಮಯದಲ್ಲಿ ಮಾಡಿ ಮುಗಿಸ್ಕೊಳ್ಬಹುದು. ಅದನ್ನು ಹೇಳ್ತಾ ಇದ್ದಾರೆ. ಹೇಗೆ ಬರೆಯೋದು? ಮತ್ತು ಆಗ ನಾವು ಯಾವುದರ ಕಡೆಗೆ? ಆಗ ನಾವು ನಮ್ಮ ವಿದ್ಯೆಯ ಕಡೆಗೆ ಏನು ಮಾಡಬಹುದಾಗಿದೆ? ಆಗ ನಾವು ನಮ್ಮ ವಿದ್ಯೆಯ ಕಡೆಗೆ ಸಮಯವನ್ನು ಏನು ಮಾಡಬಹುದು? ಕ್ಯಾನ್ ಡಿವೋಟ್. ಅದನ್ನು ಹೀಗೆ ನಾನು ಬರಿತಾ ಇದ್ದೀನಿ.
ಕೊಡಬಹುದು ಅಂತ. ಓಕೆ, ಈ ಕ್ಯಾನ್ ಅನ್ನುವಂಥದ್ದನ್ನು ಬಹುದು ಅಂತ ತಗೊಳ್ಳಲಾಗಿದೆ. ಹೀಗೆ ಇಲ್ಲಿ ವಾಕ್ಯವನ್ನು ಬರೆದಿದ್ದೀನಿ. ಇದೇ ಪದಗಳನ್ನೇ ತಗೊಂಡು ಬರೀರಿ ಅಂತ ಹೇಳ್ತಾ ಇಲ್ಲ, ಈ ರೀತಿಯಲ್ಲಿ ಬರಿಬಹುದು ಅಂತ ಇಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಇದನ್ನು ನೋಡಿ ಬೇರೆ ಪದಗಳು ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ ಪುಟ್ ಹಿಯರ್. ಓಕೆ, ನೋಡಿ ಇಲ್ಲೂ 2 ಭಾಗಗಳಿತ್ತು. ನಾವು ಒಳ್ಳೆ ರಾತ್ರಿ ನಿದ್ದೆ ಮಾಡಿ 7ರಿಂದ 8 ಗಂಟೆಗಳ ಕಾಲ ಒಂದು ಒಳ್ಳೆಯ ನಿದ್ದೆ ಮಾಡಿ ರಾತ್ರಿ ಬೆಳಗ್ಗೆ ಎದ್ದಾಗ ಯಾವ ರೀತಿ ಇರುತ್ತೆ ನಮ್ಮ ದಿನ, ತುಂಬ ಪ್ರಾಡಕ್ಟಿವ್ ಆಗಿರುತ್ತೆ. ಇಷ್ಟೊಂದು ಕೆಲಸಗಳನ್ನು ಒಂದೊಂದು ದಿನ ಮಾಡಿರ್ತೀವಿ, ಒಂದೊಂದು ದಿನ 1-2 ಕೆಲಸಗಳು ನಮ್ಮ ಕೈಯಿಂದ ಆಗಿರೋದಿಲ್ಲ. ಸೊ ದ ಡೇಸ್ ವಿಲ್ ಬಿ ವೆರಿ ಮಚ್ ಡಿಫ್ರೆಂಟ್. ಆಲ್ 7 days ವಿಲ್ ನಾಟ್ ಬಿ ದ ಸೇಮ್. ಎಲ್ಲ ವಾರದ 7 ದಿನಗಳು ಯಾವತ್ತಿಗೂ ಕೂಡ ನಮಗೆ ಒಂದೇ ರೀತಿಯಲ್ಲಿ ಹೋಗೋದಿಲ್ಲ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದ್ರ ಬಗ್ಗೆನೇ ಇಲ್ಲಿ ಕೊಟ್ಟಿರೋ ಅಂಥದ್ದು. ನಾವು ಪ್ರಾಡಕ್ಟಿವ್ ಯಾವ ಡೇ ಅಥವಾ ಯಾವ ಟೈಮ್ ಅಂತ ಅಂದ್ಕೊಳ್ತೀವಿ, ಆಗ ನಾವು ತುಂಬ ಮುಖ್ಯವಾಗಿರುವಂಥ ಕೆಲಸಗಳನ್ನು ಮುಗಿಸ್ಕೊಳ್ಬಹುದಿರುತ್ತೆ. ಇಲ್ಲಿ ನಮಗೆ ಮುಖ್ಯವಾಗಿರೋ ಕೆಲಸ ಏನು ಅಂತಂದರೆ ಓದ್ಕೊಳ್ಳೋದು. ಅದನ್ನು ಇಲ್ಲಿ ಹೇಳಿದ್ರು ಬರೆದಿದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ, ನಾನು ನಿಮ್ಗಾಗಲೇ ಹೇಳಿದ್ದೆ ಸ್ಮಾಲ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ. ಆ್ಯಸ್ ಯು ಕ್ಯಾನ್ ಸಿ, 2 ವಾಕ್ಯಗಳುಳ್ಳ, ಇಟ್ ವಾಸ್ ನಾಟ್ ಸೋ ಡಿಫಿಕಲ್ಟ್, ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ನಾಟ್ ಸೋ ಈಸಿ ಆಲ್ಸೋ. ಇಲ್ಲಿ ಒಂದೇ ವಾಕ್ಯದಲ್ಲಿ 2 ವಾಕ್ಯಗಳನ್ನು ಕೊಡಲಾಗಿತ್ತು, ಸಬ್ ಸೆಂಟೆನ್ಸಸ್ ಇತ್ತು. ಹೇಗೆ ಡಿವೈಡ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡೋದು ಅಂತ ಹೇಳಿಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅವರ್ ಟುಡೇಸ್ ಸೆಷನ್ ಆ್ಯಂಡ್ ಐ ಹೋಪ್ ಯು ಗೈಸ್ ನೋ ದಟ್ ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಮ್ಮ ಆ್ಯಪನ್ನು ಲಾಂಚ್ ಮಾಡಿದ್ದೀವಿ. ನಮ್ಮ ಆ್ಯಪ್ನಲ್ಲಿ ಈಗ ನಿಮಗಾಗಿ ಯಾರೆಲ್ಲ 402 PSIಗೆ ತಯಾರಿ ನಡೆಸ್ತಾ ಇದ್ದೀರಾ, ಯಾರೆಲ್ಲ ಮುಂಬರುವಂಥ VAO ಹಾಗೆ PDO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗಾಗಿ ಅಂತ ನಮ್ಮ ವೇದಾಂತ್ ಪಾಠಶಾಲೆಯ ಆ್ಯಪ್ನಲ್ಲಿ 3 ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಮೊದಲನೇದಾಗಿ ಕಮ್ಯುನಿಕೇಷನ್ ಕೋರ್ಸ್ ಬಗ್ಗೆ ನೋಡೋದಾದರೆ, ಇದರಲ್ಲಿ ನಾನೇ ತರಗತಿಯನ್ನು ತಗೊಳ್ಳೋದು. ನಾನು ನಿಮಗೆ ಇಂಗ್ಲೀಷ್ ಗ್ರಾಮರ್, ಜನರಲ್ ಕನ್ನಡ, ಕಂಪ್ಯೂಟರ್ ನಾಲೆಜ್ 3ಕ್ಕೂ ಸಂಬಂಧಿಸಿದ ವಿಚಾರಗಳನ್ನು ಹೇಳ್ಕೊಡ್ತೀನಿ. ಇದು 4 ತಿಂಗಳ ತರಗತಿಯಾಗಿರುತ್ತೆ. ಪ್ರತಿನಿತ್ಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ 1 ಅವರ್ನ ಲೈವ್ ಕ್ಲಾಸ್ ಇರುತ್ತೆ. ಒಂದು ವೇಳೆ ಲೈವ್ ಕ್ಲಾಸ್ ಮಿಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಇದರ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ, ನೋಡಬಹುದು. PDF ನೋಟ್ಸ್ ಸಿಗುತ್ತೆ ನಿಮಗೆ ಇದರಲ್ಲಿ. ಹಾಗೆ ನಾನು ನಿಮಗೆ ಅದರಲ್ಲಿ ಮಾಕ್ ಟೆಸ್ಟನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಫ್ರೀ ಮಾಕ್ ಟೆಸ್ಟ್ ಕೂಡ ಇದರಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ಯಾರೆಲ್ಲ VAO ಮತ್ತು PDO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗೆ ಕಮ್ಯುನಿಕೇಷನ್ ಪೇಪರ್ ಏನಿದೆ ತುಂಬ ಮುಖ್ಯ. ಹಾಗಾಗಿ ಈ ಕೋರ್ಸ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಆ್ಯಪನ್ನು ವಿಸಿಟ್ ಮಾಡಿ. ನಿಮ್ಮ VAO ಮತ್ತು PDOಗೆ ಈಗ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಏನು RDPR ಅಂತ ಹೇಳ್ತೀವಿ, ಇದಕ್ಕೂ ಕೂಡ ಸಂಬಂಧಿಸಿದ ಹಾಗೆ ನಿಮ್ಮ VAO ಪರೀಕ್ಷೆಯಲ್ಲಿ ಕೇಳೋದುಂಟು, ಕೇಳ್ತಾರೆ, ಸಿಲೆಬಸ್ಸಲ್ಲಿದೆ. ಇದಕ್ಕೂ ಕೂಡ ಸಂಬಂಧಿಸಿದ ತರಗತಿಯನ್ನು ನಿನ್ನೆಯಿಂದ ಪ್ರಾರಂಭ ಮಾಡಲಾಗಿದೆ. ಜುಲೈ 5ರಿಂದ ಶಿವಮೂರ್ತಿ ಸರ್ ತಗೊಳ್ತಾರೆ. ಬೇಸಿಕ್ಕಿಂದ ಏನೇನು ಕಂಟೆಂಟ್ ಇದೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಪ್ರತಿಯೊಂದು ಸೆಷನ್ನ PDF ನೋಟ್ಸ್ ನಿಮಗೆ ಸಿಗುತ್ತೆ. ಹಾಗೆ ಲೈವ್ ಮಿಸ್ ಮಾಡಿಕೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ನೋಡ್ಬೋದು. ಪ್ರತಿನಿತ್ಯ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ 1 ಅವರ್ ಲೈವ್ ಕ್ಲಾಸ್ ಇರುತ್ತೆ. ಇದು ಕೂಡ 4 ತಿಂಗಳ ಕ್ಲಾಸ್ ಆಗಿದೆ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ನಾವು ನಿಮಗೆ ಇಲ್ಲಿ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದರಲ್ಲೂ ಕೂಡ ನಿಮಗೆ ಮಾಕ್ ಟೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಏನೇನು ಡೌಟ್ಸ್ ನಿಮಗಿರುತ್ತೆ ಎಲ್ಲವನ್ನು ಕೂಡ ಸರ್ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. RDPRಗೆ ಸಂಬಂಧಿಸಿದ ಕೋರ್ಸ್ ಒಂದಿದೆ. ಅದು ಬಿಟ್ಟರೆ ಯಾರೆಲ್ಲ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸಿ ರೈಟಿಂಗನ್ನು ಕಲಿಬೇಕು ಅಂತಿದ್ದೀರಾ 402 PSI ಎಕ್ಸಾಮ್ಗೆ, ನಿಮಗಾಗಿ ನಾನು 4 ಗಂಟೆಗೆ ಪ್ರತಿನಿತ್ಯ ಸಂಜೆ 4ರಿಂದ 5 ಗಂಟೆವರೆಗೆ 1 ಅವರ್ನ ಲೈವ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ನಾನು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹಾಗೆ ನಿಮ್ಮ ಪ್ರೀವಿಯಸ್ ಇಯರ್ನಲ್ಲಿ ಕೊಟ್ಟಂಥ ಕೆಲವು ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು 2 ತಿಂಗಳ ಕೋರ್ಸ್ ಆಗಿರುತ್ತೆ. 1 ಮಂತ್ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ನೀವು ಆರಾಮಾಗಿ ಲೈವ್ ಕ್ಲಾಸಸ್ಗೆ ಅಟೆಂಡ್ ಆಗಿ ಏನೇ ಡೌಟ್ ಇದ್ರೂ ಕೇಳಿ ಕ್ಲಿಯರ್ ಮಾಡ್ಕೊಳ್ಬಹುದಿರುತ್ತೆ. ಹೀಗೆ ನಿಮಗೆ ಅಂತ ನಮ್ಮ ವೇದಾಂತ್ ಪಾಠಶಾಲೆ ಈ ರೀತಿಯ ಕೋರ್ಸನ್ನು ಪ್ರೊವೈಡ್ ಮಾಡ್ತಾ ಇದೆ. ಫೀಸ್ ಎಲ್ಲ ಇಲ್ಲೇ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡಬಹುದು. ನಮ್ಮ ಆ್ಯಪನ್ನು ಒಮ್ಮೆ ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ ಯಾವ್ಯಾವ ಕೋರ್ಸ್ ಇದೆ, ಎಷ್ಟು ತಿಂಗಳಿಗೆ ಇದು ಇರುತ್ತೆ, ಪ್ರತಿಯೊಂದು ಮಾಹಿತಿ ನಿಮಗಿದೆ. ಒಮ್ಮೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ನಮ್ಮ ವೆಬ್ಸೈಟನ್ನು ಕೂಡ ನೀವು ವಿಸಿಟ್ ಮಾಡಬಹುದು, www.vedantpathashale.com ಅಂತ. ಇದಲ್ಲದೆ ಫ್ರೀ ಕ್ಲಾಸಸನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. VAO ಪರೀಕ್ಷೆ ತಯಾರಿ ನಡೆಸ್ತಾ ಇರೋರು ಈ ಫ್ರೀ ಕ್ಲಾಸಸನ್ನು ವಾಚ್ ಮಾಡಿ. ಹಾಗೆ ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅವರೆಲ್ಲ ಟ್ರಾನ್ಸ್ಲೇಷನ್ ಫ್ರೀ ಕ್ಲಾಸಸನ್ನು ವಾಚ್ ಮಾಡಿ. ಹೀಗೆ ನಮ್ಮ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಮಿನಿಮಲ್ ಫೀಸ್ನಲ್ಲಿ ಕ್ಲಾಸಸನ್ನು ಮಾಡಿಕೊಡಲಾಗ್ತಿದೆ.
ನೀವು ಕೂಡ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ನೀವು ಡೈರೆಕ್ಟಾಗಿ ನಮ್ಮ ಆ್ಯಪನ್ನು ಪ್ಲೇಸ್ಟೋರಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಏನಾದರೂ ಡೌಟ್ ಇದೆಯಾ? ಇಲ್ಲಿ ನಮ್ಮ ವೇದಾಂತ್ ಪಾಠಶಾಲೆಯ ಮೊಬೈಲ್ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ಒಮ್ಮೆ ಕಾಲ್ ಮಾಡಿ ಏನೇ ಡೌಟ್ ಇದ್ರೂ ಕೇಳಿ ಕ್ಲಿಯರ್ ಮಾಡಿಕೊಂಡು ಕ್ಲಾಸಸ್ಗೆ ಜಾಯಿನ್ ಆಗಬಹುದು. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಮುಂದಿನ ತರಗತಿಯಲ್ಲಿ ಇದೇ ರೀತಿಯ ಕನ್ನಡದ ಒಂದು ಸ್ಮಾಲ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ಇಂಗ್ಲೀಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.